ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ನಮ್ಮ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ. ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 3 ಗಂಟೆಗೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ ಗಾಯ್ಸ್. ಆಮೇಲೆ ಲಕ್ಷ್ಮಿಗೆ ಡೆಕೋರೇಷನ್ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಇವಾಗ ಫಸ್ಟು ಕಳಸ ರೆಡಿ ಮಾಡ್ಕೊತಿದ್ದಾರೆ. ಅರಿಶಿನ ಕುಂಕುಮ ಎಲ್ಲ ತಗೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ. ಹೀಗೆ ಇವಾಗ ಅರಿಶಿನ ಎಲ್ಲ ನೀಟಾಗಿ ಹಚ್ಕೊಳ್ಬೇಕು. ನೆಕ್ಸ್ಟ್ ದೇವ್ರ ಮುಖವಾಡನ ಅಲಂಕಾರ ಮಾಡ್ತಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ದೇವ್ರ ಮನೆಗೆ ಹೋಗಿ ಕಳಸನ ರೆಡಿ ಮಾಡ್ತಾ ಇದ್ದೀವಿ. ದೇವ್ರಿಗೆ ಸೀರೆ ಉಡ್ಸೋದಕ್ಕೆ ಸೀರೆ ನೆರಿಗೆ ಎಲ್ಲ ನೀಟಾಗಿ ಹಾಕೊಂಡ್ವಿ. ಕೆಂಪು ಸೀರೆನ ನಾವು ಯಾವತ್ತೂ ಉಡ್ಸಿರ್ಲಿಲ್ಲ, ಅದಕ್ಕೆ ಈ ವರ್ಷ ಸಿಂಪಲಾಗಿ ಕೆಂಪು ಸೀರೆನ ಉಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಲಕ್ಷ್ಮಿನ ರೆಡಿ ಮಾಡ್ಕೊಳ್ಳೋಕ್ಕೆ ಸೀರೆನ ಉಡಿಸ್ತಿದ್ರು ಅಮ್ಮ. ಲಕ್ಷ್ಮಿಗೆ ಅಂತಲೇ ನಾವು ಸರನ ತಗೊಬಂದಿದ್ವಿ. ಲಕ್ಷ್ಮಿಗೆ ಸರ ಮತ್ತು ಬಳೆನ ಹಾಕಿದ್ದೀವಿ. ಬೆಳಿಗ್ಗೆ 5:30 ಆಗಿತ್ತು ಲಕ್ಷ್ಮಿನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಗಾಯ್ಸ್. ಆಮೇಲೆ ನಾನು ರಂಗೋಲಿ ಹಾಕೋಕ್ಕೆ ಬಂದೆ. ಸೊ ರಂಗೋಲಿ ಹಾಕಾಯ್ತು ಗಾಯ್ಸ್. ಇವಾಗ ಬನ್ನಿ ಗಾಯ್ಸ್, ಮನೆ ಒಳಗಡೆ ಹೋಗೋದ ಇವಾಗ. ಹ್ಯಾಪಿ ವರಮಹಾಲಕ್ಷ್ಮಿ. ದೇವ್ರ ಪ್ರಸಾದಕ್ಕೆ ಬೀನ್ಸ್ ಪಲ್ಯ, ಒಬ್ಬಟ್ಟಿನ ಸಾಂಬಾರು, ಕಡಲೆಕಾಳು ಪಲ್ಯ, ಒಬ್ಬಟ್ಟು ಎಲ್ಲ ಮಾಡಿದ್ವಿ ಗಾಯ್ಸ್. ಸಂಜೆ ಬರೋರಿಗೆ ಅರಿಶಿನ ಕುಂಕುಮಕ್ಕೆ ರೆಡಿ ಮಾಡಿ ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್.